ಕೂಡ ಮಾತಾಡ್ತಾ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ಭಗವಾನ್ಗೆ ಸೂಲಿಬೆಲೆ ಸವಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಮುಂದಿನ ಪ್ರಶ್ನೆ ಅವ್ರು ಎತ್ತಿರುವಂತದ್ದು, ರಾಮಕೃಷ್ಣನಿಗೆ ಮಂದಿರ ಯಾಕೆ, ಪೂಜೆ ಯಾಕೆ? ಯಾಕಂದ್ರೆ ಮೇಲಿನ ಎಲ್ಲ ವ್ಯಾಖ್ಯಾನಗಳನ್ನ ಹೇಳಿದ್ರು ಅವರು. ರಾಮಕೃಷ್ಣರಿಗೆ ಅವರ ಹುಟ್ಟಿನದೇನು, ಅವರ ಹಿನ್ನೆಲೆ ಏನು, ಅವ್ರ ದೇವರಲ್ಲ, ಹಂಗಾಗಿ ಅವ್ರು ಸತ್ತಿದ್ದು, ಹಂಗಾಗಿ ಅವ್ರು ಯಾವ ಸಾಧನೆನೂ ಮಾಡಲಿಲ್ಲ. ಬುದ್ಧನಾದರೂ ಅಟ್ಲೀಸ್ಟ್ ಒಂದು ತಪಸ್ ಮಾಡೋದಿಷ್ಟು ಮೈಯೆಲ್ಲ ಚಕ್ಕಳಾಗಿತ್ತು. ಇವ್ರೇನು ಕೂಡ ಮಾಡಿಲ್ಲ. ಇವರೆಲ್ಲ ಏನು ಅಂದ್ರೆ ಇವರು ಈ ಲೋಲುಪತಿಯಿಂದಲೇ ಬದುಕ್ಬಿಟ್ರು, ಇವರು ಎಂಜಾಯ್ ಮಾಡಿದ್ರು, ಜೀವನ ಮಜಾ ಮಾಡಿದ್ರು ಅನ್ನೋ ರೀತಿಯಲ್ಲೇ ಮಾತಾಡಿದ್ರು. ಇದಾದ್ಮೇಲೆ ಇಷ್ಟೆಲ್ಲ ಇದ್ಮೇಲೆ ರಾಮಕೃಷ್ಣನಿಗೆ ಮಂದಿರ ಯಾಕೆ, ಪೂಜೆ ಯಾಕೆ ಅನ್ನುವಂಥದ್ದು ಅವರ ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸೂಲಿಬೆಲೆ ಅವರ ಉತ್ತರ ಏನ್ ಸ್ವಾಮಿ? ಯಾಕೆ ರಾಮಕೃಷ್ಣನಿಗೆ ಮಂದಿರ ಯಾಕೆ, ಪೂಜೆ ಯಾಕೆ? ಭಗವಾನರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾಕೆ ಅಂತ ಕೇಳಿದ್ರೆ ಎಷ್ಟು ಕೆಡದಾಗಿರ್ಬೋದು ಅಷ್ಟೇ ಕೆಡದಾಗಿದೆ. ಇದುವರೆಗೂ ರಾಮಕೃಷ್ಣರನ್ನ ವಿರೋಧಿಸುವಂತವರ ಸಂಖ್ಯೆ ಒಂದಷ್ಟು ಸಾವಿರ ಇರಬಹುದು, ಅನುಮಾನ ಇಲ್ಲ. ಆದರೆ ಭಗವಾನರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡಬಾರದು ಅಂತ 11,500 ಜನ ಕನ್ನಡಿಗರೇ ಸೈನ್ ಮಾಡಿದ್ದಾರೆ. ಇಂಥ ವ್ಯಕ್ತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡಬಾರದು ಅಂತ. ಮತ್ತು ಅವ್ರು ಪದೇ ಪದೇ ನನ್ನನ್ನು ಮೊನ್ನೆ ಕೇಳಿದಾಗ ನಗು ಬಂದ್ಬಿಡ್ತು. ನನ್ನ ಸಾಹಿತ್ಯ ಓದ್ಕೊಂಡಿಲ್ಲ. ಮಹಾನ್ ಸಾಹಿತಿಗಳ ಸಾಹಿತ್ಯ ಓದ್ಲಿಕ್ಕೆ ಎಷ್ಟೊಂದು ಬಾಕಿ ಇರಬೇಕಾದ್ರೆ ಭಗವಾನರು ತನ್ನ ಸಾಹಿತ್ಯ ಓದಿ ಅಂತೆಲ್ಲೋ ಸೇರಿಸ್ತಾರಲ್ಲ ಅಂತ ವಿಚಿತ್ರ ಅನ್ನಿಸುತ್ತೆ. ವಾಸ್ತವವಾಗಿ ಏನು ಅಂತಂದ್ರೆ, ರಾಮ ಮತ್ತು ಕೃಷ್ಣರು ನಾನು ತುಂಬಾ ಗಂಭೀರವಾದ ಎರಡು ಸಂಗತಿಗಳನ್ನ ಶತಾವಧಾನಿ ಗಣೇಶರು ಇದನ್ನು ಪದೇ ಪದೇ ಉಲ್ಲೇಖ ಮಾಡ್ತಿರ್ತಾರೆ. ಬಹುಶಃ ಎಲ್ಲ ವೀಕ್ಷಕರು ಯೋಚನೆ ಮಾಡಬಹುದಾಗಿರುವಂತಹ ಅಂಶ. ರಾಮ ಕುಟುಂಬದೊಂದಿಗೆ ಹೇಗೆ ಬದುಕಬೇಕು ಅನ್ನುವಂಥ ಅದ್ಭುತವಾದ ಚಿಂತನೆಯನ್ನ ಸಮಾಜಕ್ಕೆ ಕಳಿಸ್ಕೊಟ್ಟ. ತನ್ನ ತಂದೆಗೋಸ್ಕರ ಅವನು ತಂದೆಯ ಮಾತು ಉಳಿಸ್ಲಿಕ್ಕೋಸ್ಕರ ಕಾಡಿ ಹೋದ. ತನಗೆ ಅದು ಮಾಯಾಜಿಕೆ ಅಂತ ಗೊತ್ತಿದ್ದಾಗಲೂ ಕೂಡ ಹೆಂಡತಿಯ ಮನಸ್ಸನ್ನು ನೋಯಿಸಬಾರದು ಅಂತ ಅದರಿಂದ ಹೋದ. ಭರತ 14 ವರ್ಷ ಕಳೆದ ನಂತರ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಿ ಬರಲಿಲ್ಲ ಅಂದ್ರೆ ಅನ್ನೋ ಕಾರಣಕ್ಕೋಸ್ಕರ ಆತ ಲಂಕೆಯಲ್ಲಿ ಇರಬಹುದಾಗಿದ್ದನ್ನು ಲಂಕೆಯಲ್ಲಿ ಬಿಟ್ಟು ಭರತನ ವಾಪಸ್ ಬಂದ. ಅನೇಕ ಸ್ನೇಹಿತರನ್ನ ಉಳಿಸಿಕೊಂಡ, ಗಳಿಸಿಕೊಂಡ. ತಾನು ತನ್ನ ಕುಟುಂಬವನ್ನು ಉಳಿಸಿಕೊಳ್ಳಿಕ್ಕೆ ಎಲ್ಲವನ್ನೂ ತ್ಯಾಗ ಮಾಡ್ತಾ ಬಂದು ಕುಟುಂಬಕ್ಕೋಸ್ಕರ ಬದುಕೋದು ಹೇಗೆ ಅಂತ ಕಲಿಸ್ಕೊಟ್ಟ. ಕೃಷ್ಣ ಉಲ್ಟಾ. ಕೃಷ್ಣ ಕುಟುಂಬವನ್ನು ಪದೇ ಪದೇ ತ್ಯಾಗ ಮಾಡಿದ. ಹುಟ್ಟಿದ ತಕ್ಷಣ ಮನೆ ಬಿಟ್ಟು ಹೊರಟ. ಅವನು 10 ವರ್ಷ ಆಗೋದ್ರವರೆಗೂ ಅವನು ಗೋಪಿಕೆಯರೊಂದಿಗೆ, ಆ ಗೋಪ ಬಾಲಕರೊಂದಿಗೆ ಎಷ್ಟು ಚೆನ್ನಾಗಿದ್ದ. ಇದ್ದಕ್ಕಿದ್ದಂತೆ ಹೊರಟು ಬಂದ ಕಂಸನನ್ನ ಕೊಲ್ಲಿಕ್ಕೆ ಅಂತ. ಅಲ್ಲೂ ನಿಲ್ಲಿಲ್ಲ. ಅವನು ಗುರುಕುಲಕ್ಕೆ ಹೋದ. ಅಲ್ಲಿಂದ ವಾಪಸ್ ಬಂದ. ಹಸ್ತಿನಾಪುರದಲ್ಲಿ ಆಗ್ತಾ ಇರುವಂತಹ ರಾಜಕೀಯಕ್ಕೋಸ್ಕರ ತನ್ನನ್ನು ತೊಡಗಿಸಿಕೊಂಡ. ಪ್ರತಿ ಕ್ಷಣವೂ ಸಮಾಜಕ್ಕೋಸ್ಕರ ಬದುಕಿದ. ರಾಮ ಕುಟುಂಬದ ಘನತೆಯನ್ನ ಕಾಪಾಡೋದನ್ನು ಹೇಳಿಕೊಟ್ಟು ಸಮಾಜ ಹೆಂಗಿರಬೇಕು ಅಂತ ಹೇಳ್ಕೊಟ್ರೆ, ಕೃಷ್ಣ ಸಮಾಜಕ್ಕೋಸ್ಕರ ಬದುಕೋದು ಹೇಗೆ ಅಂತ ಹೇಳ್ಕೊಟ್ಟ. ಇವರಿಬ್ಬರ ಬ್ಲೆಂಡ್ ಇದೆಯಲ್ಲ. ಅದಕ್ಕೆ ಹೇಳೋದೇನು ಅಂದ್ರೆ, ರಾಮ ನಡೆದಂತ ನಡೆ, ಕೃಷ್ಣ ನುಡಿದಂತ ನಡೆ. ರಾಮ ಮಾತಾಡಿದ ಬಹಳ ಕಡಿಮೆ, ಲೋಯ ಹೇಳೋ ಮಾತಿದು. ರಾಮ ನಡೆದಿದ್ದೇ ಜಾಸ್ತಿ, ಆತ ಮಾತಾಡಿದ ಬಹಳ ಕಡಿಮೆ. ಲೋಯ ಅವ್ರು ಮಾತಿದ್ದು. ಈ ಲೋಯ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೋಸ್ಕರ ರಾಮನ ಕಾರ್ಯವೈಖರಿ ಬೇಕು ಅಂತ ಲೋಯ ಕೇಳ್ಕೊಳ್ಳೋದು. ಕೃಷ್ಣನ ಹೃದಯ ಬೇಕು. ಕೃಷ್ಣನ ಹೃದಯ ಹೆಂಗಿತ್ತು ಅಂದ್ರೆ, ಕುರ್ಚಿ ಕೊಟ್ಟಾಗ ಬೇಡ ಅಂದ ಅವನು, ನಾನು ಕೂತ್ಕೊಳ್ಳಲ್ಲ ಅಲ್ಲಿ ಅಂತ, ನಾನು ಧರ್ಮಸ್ಥಾಪನೆಗೋಸ್ಕರ ಇರೋನು ಅಂತ. ಅವನು ಹೃದಯ ಬೇಕು ನಮಗೆ, ಆದ್ರೆ ಕಾರ್ಯವೈಖರಿ ಇವನದು ಬೇಕು ಅಂತ. ಅಲ್ಲ, ಬಹಳ ಆಶ್ಚರ್ಯಕರ ಸಂಗತಿ ಅಂತಂದ್ರೆ, ಈ ರಾಜಸೂಯ ಯಾಗನ ಯಾವುದೋ ಕೊನೆಯ ಯಾಗ ಮಾಡ್ತಾರಲ್ಲ, ಎಲ್ಲ ಸಾಮ್ರಾಜ್ಯ ಲಭಿಸಿದ ಮೇಲೆ ಪಾಂಡವರು ಯಾರ್ಯಾರು ಏನೇನು ಜವಾಬ್ದಾರಿ ತಗೋತೀರಿ ಅಂದ್ರೆ, ಕೃಷ್ಣ ಹೇಳಿದ್ದೇನು ಅಂದ್ರೆ, ನಾನು ಬಂದಂತ ವಿಪ್ರರನ್ನ ಪಾದ ತೊಳೆದು ಅವರಿಗೆ ನನ್ನ ಆಸನವನ್ನು ನೋಡ್ಕೊಂಡು ಸ್ವಾಗತಕ್ಕೆ ನಿಂತ್ಕೊಳ್ತೀನಿ, ನಾನು ಅವ್ರ ಸೇವೆ ಮಾಡ್ತೀನಿ ಅಂತ. ಪಾಂಡವರ ಮನೆಯಲ್ಲಿ ಕುದುರೆಗಳನ್ನು ತೊಳೆದವನು. ನೀವು ಯಾವ ಆದರ್ಶವನ್ನು ಸ್ವೀಕಾರ ಮಾಡ್ತೀವಿ? ಇವರಿಬ್ರು ಬ್ಲೆಂಡ್ ಆಗಿ, ಅರ್ಜುನ ಡ್ರೈವರ್ ಆದವನು, ಡ್ರೈವರ್ ಸಾರಥಿಯಾಗಿ ನಿಂತವನು. ಎಷ್ಟು ಅವನು ಇಲ್ಲಿಗೆ ಬಂದು ನೇರವಾಗಿ ವಿದುರನ ಮನೆಗೆ ಹೋಗ್ತಾನೆ. ಎಲ್ಲರೂ ಕೇಳ್ಕೊಳ್ತಾರೆ, ನನ್ ಮನೆಗೆ ಬಾ. ಏನ್ ದೊಡ್ಡ ಲೈನ್ ಇತ್ತು. ಎಲ್ಲರನ್ನು ಬಿಟ್ಟು ವಿದುರನ ಮನೆಗೆ ಹೋಗ್ತಾನೆ. ವಿದುರ ಯಾರು ಯೋಚನೆ ಮಾಡಿದರೆ ಗೊತ್ತಾಗುತ್ತೆ, ಓದ್ದವರಿಗೆ ಅರ್ಥ ಆಗುತ್ತೆ. ಇಟ್ಟು ಸಾಮಾನ್ಯ. ಇವರ ಮಂದಿರಗಳಿಗೆ ಹೋಗೋದು ಅಂತಂದ್ರೆ ಈ ಗುಣಗಳನ್ನ ತಮ್ಮದಾಗಿಸಿಕೊಳ್ಳುವಂತ ಪ್ರಯತ್ನ ಅಂತ. ಈ ಪ್ರಯತ್ನಕ್ಕಿದ್ದಾಗ ಮನುಷ್ಯ ಮಾನಸಿಕ ಸ್ಥಿತಿಯಿಂದ, ಮಾನಸಿಕ ಖಿನ್ನತೆಯಿಂದ ದೂರ ಆಗ್ತಾನೆ. ಇವತ್ತಿಗೂ ರಂಗನಾಥರೇ, ನನಗೂ ಇದೆ, ಬಹುಶಃ ನಿಮ್ಗೂ ಇರಬೇಕು. ತುಂಬಾ ಸಂಕಟ ಆದಾಗ ಒಮ್ಮೆ ದೇವರೇ ಅಂತ ಮನಸ್ಸಿಗೆ ಅನ್ಸುತ್ತೆ, ನೀ ಕಾಪಾಡಪ್ಪ. ದೇವರು ಬಂದ್ಬಿಟ್ಟು ನಿಮ್ಮನ್ನು ಕಾಪಾಡ್ತಾನೆ ಅಂತ ನಾನು ಏನು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಅದೊಂದು ಕೇಳ್ಕೊಂಡಾಕ್ಷಣ ಒಂದು ಮಾನಸಿಕವಾದ ಒಂದು ಸ್ಥೈರ್ಯ ಸಿಗುತ್ತಲ್ಲ, ಅದು ಚೆನ್ನಾಗಿರುತ್ತೆ. ನೀವು ಇದನ್ನು ತೆಗೆದಿಟ್ರೆ ಆ ಜಾಗದಲ್ಲಿ ಮೆಂಟಲ್ ಹಾಸ್ಪಿಟಲ್ ಕಟ್ಟಬೇಕಾಗುತ್ತೆ ಅಷ್ಟೇ. ನಿಜ. ನೀವು ರಾಮನಿಗೆ ಕೃಷ್ಣನಿಗೆ ಮಂದಿರ ಬೇಡ ಅನ್ನೋದಾದ್ರೆ ಆ ಜಾಗಗಳಲ್ಲಿ ಮೆಂಟಲ್ ಹಾಸ್ಪಿಟಲ್ ಕಟ್ಟಬೇಕು. ಎಲ್ಲರನ್ನೂ ಆಪ್ತ ಸಲಹಾ ಕೇಂದ್ರಕ್ಕೆ ಕಳಿಸಬೇಕು, ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಬೇಕು. ಈ ಆಪ್ತ ಸಲಹಾ ಕೇಂದ್ರಗಳನ್ನ, ಮಾನಸಿಕ ಸ್ಥಿತಿಯನ್ನ ನಮಗೆ ಕಾಯ್ದುಕೊಳ್ಳೋದಕ್ಕೆ ಒಂದು ದೇವಸ್ಥಾನಗಳಿವೆಯಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ಇವತ್ತಿಗೂ ಕಾಮನ್ ಮಾಸ್ ನಾನು ನೋಡಿದ್ದೀನಿ ಸರ್. ಇವ್ರು ಯಾರ ಬಗ್ಗೆ ಮಾತನಾಡ್ತಾರಲ್ಲ, ಆ ಕಾಮನ್ ಮಾಸ್ ರಾಮಕೃಷ್ಣ ಬಿಡಿ ಯಾವುದೋ ದೇವಿ ಹತ್ರ ಹೋಗ್ತಾರೆ. ನಾನೊಂದ್ಸಲ ಚಿತ್ರದುರ್ಗದ ಹತ್ರ ಒಂದು ಡ್ಯಾಮ್ ನ ಬಳಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಕೂತಾಗ ಒಂದು ಹಳ್ಳಿಯ ಫ್ಯಾಮಿಲಿ ಬಂದು ಕೂತಿದೆ. ತಾಯಿ ಹತ್ರ ಮಗಳಿಗೋಸ್ಕರ ಆಶೀರ್ವಾದ
ಆಶೀರ್ವಾದ ಬಿಡ್ತಿದ್ದಲ್ಲ ಅವರು, ನನ್ನ ಮಗಳ ಮದುವೆ ಇದೆ ಆಶೀರ್ವಾದ ಕೊಡು, ಪ್ರಸಾದ ಬೀಳ್ಬೇಕು, ಬೀಳ್ತಿಲ್ಲ, ನಾನು ಮುಂದೇನಾಗುತ್ತೆ ಅಂತ ನೋಡ್ತಿದ್ದೆ, ಅವನು ಬಿಡ್ತಾ ಇಲ್ಲ, ಕೊಡವಾ, ನೀನ್ ಕೊಡ್ಲಿಲ್ಲ ಅಂದ್ರೆ ಯಾರು ಕೊಡಬೇಕು, ನೀನೇ ಕೊಡಬೇಕು ನನಗೆ, ಹುಡುಗ ಸರಿ ಇಲ್ಲ ಅಂದ್ರೆ ಏನು, ಸರಿ ಮಾಡಿ ಮದುವೆ ಮಾಡಿಸ್ಕೊಡು ಅಂತ. ಅವನು ಸುಮಾರು 1.25 ಗಂಟೆ ಗಲಾಟೆ ಮಾಡಿ ಪ್ರಸಾದ ತಗೊಂಡು ಹೋದ್ನಲ್ಲ, ಅವನ ಮನಸ್ಸಿಗೆ ಸಿಕ್ಕಿರುವಂತ ಭಾವನೆ ಎಂತದ್ದು ಅಂತ ಯೋಚನೆ ಮಾಡಿ ಅಂತ. ಅವನಿಗೆ ಜಾತಕ ಬೇಕಾಗ್ಲಿಲ್ಲ, ನನಗೆ ದೇವಿ ಸಪೋರ್ಟಿಗೆ ಇದ್ದಾಳೆ ಅಂತ. ಈ ಮಾನಸಿಕ ಸ್ಥೈರ್ಯವನ್ನ ದೇವಸ್ಥಾನಗಳು ದೇವರುಗಳು ತುಂಬ್ತಾರಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳದೆ ಮೆಂಟಲ್ ಹಾಸ್ಪಿಟಲ್ ಕಟ್ಟಬೇಕಾ, ಇದನ್ನ ಕೇಳಬೇಕು. ಅಲ್ಲಲ್ಲ, ಇನ್ನೊಂದೇನು ಅಂತಂದ್ರೆ, ಈಗ ಇವ್ರನ್ನ ನೋಡ್ಬಿಟ್ರೆ ಇಲ್ಲಿ ಪ್ರಪಂಚದಲ್ಲಿ ಆಗ್ತಿರುವಂತ ಎಲ್ಲ ಅವಾಂತರಗಳಿಗೆ ಇವೇ ಪ್ರೇರಣೆ, ರಾಮಕೃಷ್ಣರೇ ಪ್ರೇರಣೆ ಅನ್ನುವಂತ ಮಾತನ್ನ ಹೇಳ್ತಾರೆ ಭಗವಾನ್ರು. ಏನ್ ಹೇಳಿದ್ರು ಅವರು ನೋಡಿ. ಹಾಗೆ ಸುಮಾರು 80ರ ದಶಕದಲ್ಲಿ ಅವುಗಳನ್ನ ಓದೋ ಅಗತ್ಯ ಇಲ್ಲ ಅನ್ನೋ ಒಂದು ಭಾವನೆ ಬೆಳೀತಾ ಇತ್ತು. ವೇದಿಕೆಗಳೆಲ್ಲ ಆ ಮಾತುಗಳನ್ನು ತುಂಬ ಯುವಕರು ಮಾತನಾಡ್ತಿದ್ರು. ನಾನು ಇದನ್ನು ಯಾಕೆ ಈ ರೀತಿ ನಕಾರಾತ್ಮಕವಾದ ದೃಷ್ಟಿಯನ್ನು ತಾಳ್ತಾ ಇದ್ದಾರೆ, ಇದನ್ನು ಈ ರೀತಿಯೂ ನೋಡ್ಬೋದಲ್ಲ ಅಂತ ನನಗನ್ನಿಸ್ತು. ಹೇಗೆ ಈಗ ರಾಮ, ಲಕ್ಷ್ಮಣ, ಸೀತೆ ಇವರೆಲ್ಲ ಹಾಗೆ ಇದ್ರೆ ಅರಮನೆಯಲ್ಲೇ ಇದ್ಕೊಂಡು ಯುವರಾಜರಾಗಿ ಯುವರಾಣಿಯಾಗಿ ಬದುಕ್ತಾರೆ, ಆರಾಮಾಗಿ ಸುಖವಾಗಿರ್ತಿದ್ರು. ಆದರೆ ಪರಿಸ್ಥಿತಿಯಿಂದಾಗಿ ಅವರು ಅವನ್ನೆಲ್ಲ ಕಳ್ಕೊಂಡು ಕಾಡು ಹೋಗಿ ಅಬ್ಬೆ ಪಾರಿಗಳಿಗೆ ಸುತ್ತುತ್ತಾರೆ. ರಾಮನಿಗೆ ಏನು ಬಲ ಇಲ್ಲ ಅಂದಾಗ, ಹಾಗೆ ಅರ್ಜುನ ಇತ್ಯಾದಿ ಪಾಂಡವರಿಗೆ ಬಲ ಇಲ್ಲ ಇದ್ದಂದಾಗ ದ್ರೌಪದಿನ ಯಾರೋ ಬಂದು ಎತ್ಕೊಂಡು ಹೋಗ್ತಾನೆ, ಇಲ್ಲಿ ಯಾರೋ ಬಂದು ಸೀತೆಯನ್ನು ಎತ್ಕೊಂಡು ಹೋಗ್ತಾನೆ, ಅವ್ರ ಮೇಲೆ ಏನೇನೋ ಹಲ್ಲೆಗಳು ನಡೀತವೆ. ಅದೇ ರೀತಿ ಇವತ್ತು ನಮ್ಮ ಸಮಾಜದಲ್ಲಿ ಯಾರೋ ದಲಿತರು ಅಂತಾರೋ ಬಡವರು ಅಂತಾರೋ ಅವ್ರ ಮೇಲೆ ಅಂತ ಹಲ್ಲೆಗಳಾಗ್ತಾ ಇವೆ, ಆ ಹೆಣ್ಮಕ್ಳ ಮೇಲೆ ಹಲ್ಲೆಗಳಾಗ್ತಾ ಇವೆ. ಅಂಥದ್ರಲ್ಲಿ ಇದು ಇವತ್ತು ನೋಡ್ಕೊಂಡು ಬಂದ್ರೆ ರಾಮಾಯಣ ಮತ್ತು ಮಹಾಭಾರತ ಅವತ್ತಿನಿಂದ ಇವತ್ತುವರೆಗೂ ಇಂಡಿಯಾ ದೇಶ ಹೇಗಿದೆ ಹಾಗೇ ಚಿತ್ರಿಸ್ತಾ ಇವೆ ಅಂತ ನನಗನ್ನಿಸ್ತು. ಓಕೆ, ಸೊ ಎಲ್ಲ ಅವಾಂತರಗಳಿಗೆ ಈ ಗ್ರಂಥಗಳೇ ಕಾರಣ ನೋಡಿ. ಅಲ್ಲಿನ ಸ್ಥಿತಿಗತಿಗಳಿಗೂ ಇಲ್ಲಿನ ಸ್ಥಿತಿಗತಿಗಳಿಗೂ ಅವರು ಕಂಪೇರ್ ಮಾಡಿ ಹೇಳ್ತಾ ಹೋಗ್ತಾರೆ ಭಗವಾನರು. ಏನಂತೀರಿ ಸರ್? ಇವತ್ತಿಗೂ ಕೂಡ ಏನೇ ಸಮಸ್ಯೆ ಬರಲಿ ಹಳ್ಳಿಗಳಲ್ಲಿ ಸಿಟಿ ನಾವು ಮರ್ತಿದ್ದೀವಿ. ಒಂದು ಹೆಂಡತಿಗೆ ಸಮಸ್ಯೆ ಬಂದಾಗ ಸೀತೆಗೆ ಸಮಸ್ಯೆ ಬಂದಿತ್ತು ಕಣಮ್ಮ, ನಿನಗೇನಮ್ಮ ಅಂತ ಕೇಳ್ತಾರೆ. ಸರ್, ಒಬ್ಬ ಸೀತೆಗೆ ಬಂದಿರೋ ಸಮಸ್ಯೆ ಒಂದು ಹೆಣ್ಣಿಗೆ ಬರುವಂತ ಸಮಸ್ಯೆಗಳ ಪ್ರತೀಕವಾಗಿ ನಿಲ್ಲುತ್ತೆ, ನೀನ್ ನೋಡಮ್ಮ ಅಂತ. ಅಕಸ್ಮಾತ್ ಅಣ್ಣ ತಮ್ಮಂದ್ರ ಗಲಾಟೆ ಆದ್ರೆ ಇವತ್ತಿಗೂ ಹೇಳ್ತಾರೆ, ರಾಮ ಮತ್ತು ಲಕ್ಷ್ಮಣ, ರಾಮ ಭರತರಿದ್ದ ಜಾಗದಲ್ಲಿ ಅಣ್ಣ ತಮ್ಮಂದ್ರ ಗಲಾಟೆ ಮಾಡಬಹುದೇನಪ್ಪ, ಏನ್ ಭಾವನೆ ಗೊತ್ತೇನು? ಇತ್ತೀಚೆಗೆ ನನಗೊಬ್ರು ಹಿರಿಯರು ಹೇಳ್ತಾ ಇದ್ರು, ಬನ್ನಂಜೆ ಗೋವಿಂದಾಚಾರ್ಯರೇ ಹೇಳ್ತಿದ್ದು, ಒಬ್ಬ ಮುಸ್ಲಿಂ ಬಂದವ್ರ ಹತ್ರ ಹೇಳಿದಂತವ್ರು, ಅವನು ತನ್ನ ಆಸ್ತಿನೆಲ್ಲ ತನ್ನ ತಮ್ಮನಿಗೆ ಕೊಟ್ಬಿಟ್ನಂತೆ, ಏನೋ ಗಲಾಟೆ ಆಯ್ತು ಅಂತ. ಇವ್ರು ಕೇಳಿದ್ರಂತೆ, ಏನಪ್ಪಾ ಸ್ವಲ್ಪ ಆದ್ರೂ ಫೈಟ್ ಮಾಡ್ಲಿಕ್ಕೆ ಆಗಿಲ್ವಾ ಅಂದ್ರೆ ಅವ್ನು ಹೇಳಿದ್ನಂತೆ, ಸರ್, ರಾಮ ಭರತ ಹುಟ್ಟಿದ ನಾಡಿನಲ್ಲಿ ಅಣ್ಣ ತಮ್ಮಂದ್ರ ಗಲಾಟೆ ಮಾಡಿದ್ರೆ ಚೆನ್ನಾಗಿರತ್ತ ಸರ್ ಅಂತ. ಸರ್, ಎಂತ ಅದ್ಭುತವಾದ ಮಾತಿದು. ಅವ್ರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಆಲೋಚನೆಯನ್ನು ಗಮನಿಸಿ, ಇಡೀ ಭಾರತದ ಹಿಂದೆ ಈ ಕಲ್ಪನೆಗಳು ಅಡಗಿವೆ ಅಂತ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಕೃಷ್ಣ ಅಂತಂದಾಗ, ಅರ್ಜುನ ಅಂತಂದಾಗ ಪ್ರತಿಯೊಂದು ಘಟನೆಗಳು ನಮ್ಮ ಜೀವನಕ್ಕೆ ಹೊಂದಿಕೊಳ್ತವೆ. ಆ ಕಾರಣಕ್ಕೋಸ್ಕರ ಇವರಿರೋದ್ರಿಂದ ಎಲ್ಲ ಸಮಸ್ಯೆಗಳು ಕಡಿಮೆ ಆಗಿವೆ. ಅದಕ್ಕೋಸ್ಕರ ಜಗತ್ತಿನ ಜನ ಹೇಳೋದು, ಅನೇಕರು ರಾಮಾಯಣ ಮತ್ತು ಮಹಾಭಾರತದಿಂದ ಪ್ರೇರೇಪಿತರಾಗ್ತಾರೆ. ಅಲ್ಬೆರುನಿ ಬಗ್ಗೆ ಮಾತನಾಡಿದ್ರಲ್ಲ, ಅಲ್ಬೆರುನಿ ಭಾರತಕ್ಕೆ ಬಂದಲ್ಲ, ಭಾರತಕ್ಕೆ ಬಂದ ತಕ್ಷಣ ಮೊದಲು ಮಾಡಿದ ಕೆಲಸ ಸಂಸ್ಕೃತವನ್ನು ಕಲ್ತ. ಅವನು ಸಂಸ್ಕೃತವನ್ನು ಕಲ್ತು ಏನ್ ಮಾಡಿದ್ನಂತೆ ಗೊತ್ತಾ? ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳನ್ನು ಓದಿದ್ನಂತೆ. ಜಾನ್ ವುಡ್ರಫು ಎಷ್ಟರ ಮಟ್ಟಿಗೆ ಪುರಾಣಗಳಿಂದ ಪ್ರಭಾವಿತರಾಗಿದ್ರು ರಾಮಾಯಣ ಮಹಾಭಾರತಗಳಿಂದ ಅಂದ್ರೆ, ಒಂದು ಸ್ಕೂಲಿಗೆ ಬಂದು ಭಾರತದಲ್ಲಿ ಅವರು ಪ್ರಶ್ನೆ ಮಾಡಿದ್ರು, ರಾಮಾಯಣ ಮತ್ತು ಮಹಾಭಾರತಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂದಾಗ, ಈ ದೇಶದ ಹುಡುಗರು ಮೀನಿಂಗ್ಲೆಸ್ ಅಂತರಂತೆ. ಅವ್ರು ಹೇಳಿದ್ರು, 10,000 ವರ್ಷಗಳಿಂದ ಏನಾದ್ರೂ ಬಂದಿದೆ ಅಂದ್ರೆ ಮೀನಿಂಗ್ಲೆಸ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಜಾನ್ ವುಡ್ರಫ್ ಹೇಳಿ ಹೋಗ್ತಾರೆ. ಭಗವಾನ್ ಹೇಳ್ತಾರೆ ಇದರಿಂದಾಗಿ ಎಲ್ಲ ಕಾರಣ ಅಂತ. ಇವತ್ತು ರೈತರ ಆತ್ಮಹತ್ಯೆ ನಿಂತಿದೆ ಅಂತಂದ್ರೆ ಬಹುಶಃ ಅವರಲ್ಲೊಂದು ಮಾನಸಿಕ ಸ್ಥೈರ್ಯ ತುಂಬಬೇಕು ಅಂತಂದ್ರೆ ವಾಪಸ್ ಈ ಕಲ್ಪನೆಗಳನ್ನು ತರಬೇಕೆ ಹೊರತು ಬೇರೆ ದಾರಿ ಇಲ್ಲ ಅಂತಾರೆ. ಸೊ ಹಾಗಾದ್ರೆ ರಾಮಾಯಣ, ಮಹಾಭಾರತ ಮತ್ತೆ ಭಗವದ್ಗೀತೆ ಉತ್ತರ ಆಗುತ್ತೆ ಇದಕ್ಕೆ? ನಿಜವಾಗ್ಲೂ ಉತ್ತರ ಆಗುತ್ತೆ. ಏನ್ ಸರ್ ಕೊನೆದಾಗ ಏನಂತೀರಿ ಸರ್? ಇವಾಗ ಭಗವಾನ್ ಅವರು ನಿನ್ನೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ರಾಮಾಯಣ ಮಹಾಭಾರತಗಳು ಬುದ್ಧನ ನಂತರ ಬಂದವು, ಬುದ್ಧನಿಗೆ ಭಗವಾನ್ ಅಂತ ಕರೀತಾ ಇದ್ರು, ಆದ್ದರಿಂದನೇ ಇವರಿಗೆಲ್ಲ ಭಗವಾನ್ ಅಂತ ಕರೆದ್ರು ಅಂತ. ನೋಡಿ ಸ್ವಾಮಿ, ನಮ್ಮ ಭಾರತದ ಇತಿಹಾಸವನ್ನ ಕೂಡ ಓದ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿದ್ರು. ನಾನು ಇತಿಹಾಸವನ್ನ ಬಹಳ ದೀರ್ಘಕಾಲದಿಂದ ಪಾಠ ಮಾಡ್ತಾ ಇದ್ದೇನೆ ಮತ್ತು 2007ರಿಂದ ಸರ್ಕಾರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದವನು. ಈಗ ನಾನು ಯೂನಿವರ್ಸಿಟಿಯಲ್ಲಿ ಇದ್ದೀನಿ. ಇದೇ ಇತಿಹಾಸದ ಯಾವ ಪುಸ್ತಕಗಳನ್ನು ಬೇಕಾದ್ರೂ ತಗೊಂಡ್ ಬರಲಿ, ಬುದ್ಧನಿಗಿಂತ ಮುಂಚೆ ಇದ್ದಂತಹ ಮಹಾಭಾರತ, ರಾಮಾಯಣದ ಬಗ್ಗೆಗೆ ಎಲ್ಲ ಇತಿಹಾಸಕಾರರು ಉಲ್ಲೇಖಿಸಿದಾರೆಯೇ ಹೊರತು ಬುದ್ಧ ದೇವರ ನಂತರ ಬಂದಿರುವಂತಹ ಯಾವ ರಾಮಾಯಣ ಮಹಾಭಾರತವನ್ನು ಉಲ್ಲೇಖಿಸಿಲ್ಲ. ಹಾಗೆ ಎಲ್ಲ ಇತಿಹಾಸಕಾರರು ಸುಳ್ಳು ಮತ್ತು ಎಲ್ಲ ಭಾರತದ ಇತಿಹಾಸ ಗ್ರಂಥಗಳೆಲ್ಲ ಸುಳ್ಳು ಅಂತ ಆಗ್ಬಿಡ್ತದೆ.
ಓಕೆ ಇನ್ನು ಎರಡನೇ ಪ್ರಶ್ನೆ, ಹಳ್ಳಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳನ್ನ ಯಾರು ಒಪ್ಕೊಂಡಿರ್ಲಿಲ್ಲ. ಈಗ ಕೆಲವು ಕಾಲದಿಂದ ಇದನ್ನೆಲ್ಲ ಈ ಟಿವಿಗಳು ಹುಟ್ಟಾಕ್ತಾ ಇದಾವೆ ಅಂತ ನಿನ್ನೆ ಕೂಡ ಅದನ್ನೇ ಮಾತನ್ನು ಹೇಳಿದ್ರು. ನಾನು ಸ್ವತಃ ಎಲ್ಲ ದೇವಾಲಯಗಳಿಗೆ ಹೋಗಿ ಅಲ್ಲಿ ಒಂದು ಐತಿಹಾಸಿಕ ಸಂಶೋಧನೆಯನ್ನು ಕೈಗೊಂಡಿದ್ದೀನಿ. ಒಂದು 500 ದೇವಾಲಯಗಳನ್ನ ನಾ ತೋರಿಸ್ತೀನಿ. ರಾಮರ ದೇವಾಲಯಗಳು 1000 ವರ್ಷದ ಹಳೆಯದು. ನೀವು ಉದಾಹರಣೆಗೆ ಜಾವಗಲ್ ದೇವಸ್ಥಾನ ತಗೋಬಹುದು, ಭದ್ರಾವತಿ ದೇವಸ್ಥಾನ ತಗೋಬಹುದು, ಎಲ್ಲ ರಾಮನ ಪ್ರತಿಮೆಗಳನ್ನ ನೀವು ನೋಡಬಹುದು. ಅದಾದ ನಂತರ ಹಂಪೆಯಲ್ಲಿ ಹೋಗಿ ನೋಡಬಹುದು. ಮತ್ತೆ ಎಲ್ಲಿ ಹೋದ್ರು ಧನುಷ್ಕೋಟಿ, ರಾಮನ ಕಲ್ಪನೆಗಳು ಇಲ್ಲದೆ ಇರುವಂತಹ ಊರುಗಳೇ ಈ ದೇಶದಲ್ಲಿ ಇಲ್ಲ. ಮಹಾಭಾರತದ ಕಲ್ಪನೆಗಳು ಇಲ್ಲದೆ ಇರುವಂತಹದ್ದೇ ಇಲ್ಲ. ನೀವು ಫಾರಿನರ್ಸ್ ಬರೆದಿರೋ 1835 ಮೆಕಾಲೆ ನೋಟಿಗಿಂತ ಮುಂಚೆ ತಗೊಳ್ಳಿ. ಭಾರತದಲ್ಲಿ ಎಲ್ಲಿಯೂ ಕೂಡ ಸುಳ್ಳು ಹೇಳೋರಾಗ್ಲಿ, ಕಳ್ಳತನ ಮಾಡೋರಾಗ್ಲಿ, ಭಿಕ್ಷುಕರಾಗ್ಲಿ ಇರ್ಲಿಲ್ಲ. ಅಕಾಲದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತವ್ರು ಯಾರು ಇರ್ಲಿಲ್ಲ ಅಂತಾರೆ. ಆ ರೀತಿಯಾದಂತಹ ಒಂದು ಎಕನಾಮಿಕ್ ಪಾಲಿಸಿ, ಎಜುಕೇಶನ್ ಸಿಸ್ಟಮ್ ಇಂಡಿಯಾದಲ್ಲಿ ಇತ್ತು. ಮಾರಲ್ ಎಜುಕೇಶನ್. ಈಗ ನೀವು ಅಕ್ಷರ ಕೊಟ್ಟಿದ್ ಮಾತ್ರಕ್ಕೆ ಜ್ಞಾನ ಅಲ್ಲ, ಅದು ಜ್ಞಾನವನ್ನ ಕೊಡುವಂತಹ ಇತ್ತು. ಅದರಿಂದ ರೈತರ ಆತ್ಮಹತ್ಯೆಗೂ ಈ ರಾಮಾಯಣ ಮಹಾಭಾರತಗಳಿಗೂ ಸಂಬಂಧವನ್ನ ಕಲಿಸಿದ್ರೆ ಅದಕ್ಕಿಂತ ಹಾಸ್ಯಾಸ್ಪದವಾದಂತಹ ವಿಚಾರ ಬಹುಶಃ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಓಕೆ, ಹೆಂಗಾರೆ ನಾನು ಕೊನೆದಾಗ ಕೇಳುವಂತದ್ದು ತುಂಬಾ ಸಂಕ್ಷಿಪ್ತ ಉತ್ತರ ಕೊಡಿ. ಈಗ ಮುಂದಿನ ವೇದಿಕೆ ಸಜ್ಜಾಗ್ತಾ ಇದೆ, ಆ ವೇದಿಕೆಯಲ್ಲಿ ನೀವು ಇರ್ತೀರಿ ಸುಲಿಬೆಲೆ ಅವ್ರ ಜೊತೆಗೆ. ಖಂಡಿತ ಬರೋದಕ್ಕೆ ಸಿದ್ಧ ಸರ್. ನನಗೇನು ಸತ್ಯವನ್ನ ಹೇಳೋದಕ್ಕೆ ಯಾವತ್ತಿಗೂ ಹೆದರಿಕೆ ಇಲ್ಲ. ಯಾವ ವೇದಿಕೆ ಆದ್ರೂ ಬರೋದಕ್ಕೆ ಸಿದ್ಧ ಸರ್. ಫೈನ್ ಸರ್, ಥ್ಯಾಂಕ್ ಯು ಸರ್. ನಾನು ಒಂದೇ ಒಂದು ಮಾತು ಹೇಳಿದೆ ನನಗೆ. ರಾಮನ ಕಥೆಯಿಂದ ರೈತರ ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ರಾಮಾಯಣವನ್ನ ಅನರ್ಥಕಾರಿಯಾಗಿ ತಿಳ್ಕೊಂಡಿದ್ರಿಂದ ಭಗವಾನ್ ಅಂತವರಂತೂ ಜಾಸ್ತಿ ಆಗ್ತಿದ್ದಾರೆ ಅಂತ. ಇದು ದುರ್ಭಾಗ್ಯದ ಸಂಗತಿ. ಅದು ರೈತರ ಆತ್ಮಹತ್ಯೆ ಜಾಸ್ತಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಇಂಥವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇದು ಸಮಾಜಕ್ಕೆ ಬಹಳ ಕಂಟಕಕಾರಿಯಾಗುತ್ತೆ. ಆದ್ರೆ ಒಂದು ವಿಷಯ ಏನು ಅಂದ್ರೆ, ಸಮಾಜ ಯಾರನ್ನ ಯಾವಾಗ ಜೀರ್ಣಿಸ್ಕೊಳ್ಬೇಕು ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಸಮಾಜ ಚೆನ್ನಾಗಿ ಜೀರ್ಣಿಸ್ಕೊಳ್ಳುತ್ತೆ. ಇದು ಈ ನೀವೇ ಹೇಳಿದ್ರಿ, ಈಗ ಚಾರ್ವಾಕರಂತವ್ರನ್ನು ನೋಡ್ರು ನಾವು. ಹೌದು. ಸೊ ಇಂಥವ್ರನ್ನು ಸಹಿಸ್ಕೊಳ್ಳೋದ್ರಲ್ಲಿ ಏನಿದೆ, ಏನ್ ದೊಡ್ಡ ವಿಷಯ ಇಲ್ಲ, ಅದಕ್ಕೆ ಸಹಿಸ್ಕೊಂಡಿದೆಯಲ್ಲ. ಆದ್ರೆ ಪದೇ ಇಲ್ಲಿ ಮತ್ತೆ ಸಮಸ್ಯೆ ಬರೋದು, ಇಫ್ ಐ ವಾಂಟ್ ಟು ಕನ್ಕ್ಲೂಡ್ ದಿಸ್, ಮೀಡಿಯಾ ಒಂದು ಹೈಪ್ ಮಾಡುತ್ತಲ್ಲ ಈ ತರದ ವಿಚಾರಗಳು ಬಂದ ತಕ್ಷಣ. ಅದು ನಿಮಗೂ ಗೊತ್ತಿದೆ, ಸಹಜವಾಗಿ ಒಂದು TRPಯ ಸಂಗತಿ ಇರುತ್ತೆ, ಒಂದು ಸಂಗತಿ ಈ ತರದ್ ಬಂದಾಗ ಹೈಪ್ ಮಾಡಬೇಕು ಅಂತ. ಈ ಹೈಪ್ನ ಕಾರಣದಿಂದ ಸಾಮಾನ್ಯ ಮನಸ್ಸು ಕೆರೆತ ಶುರುವಾಗ್ಬಿಡುತ್ತಲ್ಲ, ಈ ಮನಸ್ಸಿನೊಳಗೆ ಒಂದು ಸಂಕಟ ಶುರುವಾಗುತ್ತಲ್ಲ, ಆ ಸಂಕಟ ಆಕ್ರೋಶವಾಗಿ ಬರುತ್ತೆ ಅಷ್ಟೇ. ಅದರ್ವೈಸ್ ಸಮಾಜ ಈ ತರದವ್ರನ್ನ ಕೇರ್ ಮಾಡಲ್ಲ ಅಂತ ನನಗೆ. ಕೊನೆ ವರ್ಡ್ ಇಷ್ಟೇ ಏನು ಅಂತಂದ್ರೆ, ಈ ಭಗವಾನ್ ಅಂತವ್ರು ಏನಿವತ್ತು ಹೇಳ್ತಿದ್ರೆ, ಭಗವಾನ್ ಅಂತ ಬಹಳ ಜನ ಹಿಂದೆಯೂ ಆಗಿದ್ದಾರೆ, ಮುಂದೆಯೂ ಆಗ್ತಾರೆ. ಆದ್ರೆ ಆಸ್ತಿಕರ ಇದನ್ನ ಕೆಡಿಸ್ಲಿಕ್ಕೆ ಏನ್ ಪ್ರಯತ್ನ ಪಡ್ತಿದ್ದಾರೆ, ಅದು ಕೆಡಲ್ಲ, ಬದಲಾಗಿ 100 ಪಟ್ಟು ಜಾಸ್ತಿ ಆಗುತ್ತೆ. ಭಗವಾನರು ಹೇಳಿದ ನಂತರ ಮೂಲ ರಾಮಾಯಣವನ್ನು ಓದೋ ಪ್ರಯತ್ನ ಮಾಡ್ತಾ ಇರುವಂತವ್ರು, ಭಗವದ್ಗೀತೆ ಓದಬೇಕು ಅನ್ನೋ ಪ್ರಯತ್ನ ಮಾಡ್ತಿರೋ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ, ನಾನು ಇವತ್ತಿನ ಕೊನೆಯಲ್ಲಿ ಭಗವಾನರ ಆಯಸ್ಸು ಭಗವಂತ ಗಟ್ಟಿ ಮಾಡು, ಯಾವ ಕಾರಣಕ್ಕೂ ಆಯಸ್ಸನ್ನು ಕಡಿಮೆ ಮಾಡಬೇಡ, ಅವ್ರು ಈ ತರದನ್ನು ಹೆಚ್ಚೆಚ್ಚು ಹೇಳಿದಟ್ಟು ಸಮಾಜದಲ್ಲಿ ಹೆಚ್ಚೆಚ್ಚು ಸಂಘಟನೆ ಮಾಡಲಿಕ್ಕೆ, ಹೆಚ್ಚು ಜನರು ಮುಟ್ಲಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ ಅಂತ ನಾನಂತೂ ಬಹಳ ಪ್ರೀತಿಯಿಂದ, ಭಗವಾನರಿಗೆ ಅತ್ಯಂತ ಪ್ರೀತಿಯಿಂದ ನಾನು ಕೊನೆಯದಾಗಿ ಆಯಸ್ಸನ್ನ ಭಗವಂತ ಹತ್ರ ಕೊಳ್ಕೊಳ್ತೀನಿ. ಮುಂದಿನ ವೇದಿಕೆಗೆ ಸಜ್ಜಾಗಿ ನಾನು ತಯಾರಾಗಿದ್ದೀನಿ. ಬರ್ಬೇಕಷ್ಟೇ ಅವರು. ಖಂಡಿತ ಅವ್ರು ಬಂದ್ರೆ ಖಂಡಿತವಾಗಿಯೂ ಸಿದ್ಧ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಚಕ್ರವರ್ತಿ ಸುಲಿಬೆಲೆ ಅವರೇ, ಇಲ್ಲಿದಂಗೆ ಸಾಕಷ್ಟು ಮಾತಾಡಿದ್ರಿ. ಬಹುಶಃ ನಿಮ್ಮ ವಿಶ್ಲೇಷಣೆ ಏನಿದೆ ಅದು ಕೂಡ ಅವ್ರಿಗೆ ಮುಟ್ಟಿದೆ ಅಂತ ಭಾವಿಸ್ತೀನಿ. ನಮ್ಮ ಮುಂದಿನ ಕಾತರ ಇರೋದೇನು ಅಂದ್ರೆ, ನಾವು ಕಾಯ್ತಿರೋದೇನು ಅಂದ್ರೆ, ನಾವು ಮುಂದಿನ ವೇದಿಕೆಗೆ ಖಂಡಿತವಾಗಲೂ, ಯಾಕಂದ್ರೆ ನಿನ್ನೆ ತಾನೇ ಮತ್ತೆ ಭಗವಾನ್ ಮಾತಾಡಿದ್ರು, ನಾನು ಬರ್ಲಿಕ್ಕೆ ಸಿದ್ಧವಾಗಿದ್ದೀನಿ. ಯಾಕಂದ್ರೆ ನನಗೆ ಒಂದು ನಂಬಿಕೆ ಇದೆ, ನನಗೆ ಎಲ್ಲೂ ಕೂಡ ಚರ್ಚೆ ಹಾದಿ ತಪ್ಪಲ್ಲ ಅನ್ನುವಂಥ ನಂಬಿಕೆ ನಾನು ಕೂಡ ಅವರಿಗೆ ಅಶ್ಯೂರ್ ಮಾಡೀನಿ. ಎಸ್, ಖಂಡಿತವಾಗಲೂ ಅವರವರ ಅನಿಸಿಕೆ, ಅಭಿಪ್ರಾಯಗಳನ್ನ, ವಿಶ್ಲೇಷಣೆಗಳನ್ನ ಹೇಳಕ್ಕೆ ಎಲ್ರಿಗೂ ಮುಕ್ತವಾದಂಥ ವೇದಿಕೆ ನಾವು ಕಲ್ಪಿಸ್ಕೊಡ್ತೀವಿ ಈ ಟಿವಿ ಅವರು ಅಂತ. ಈ ಕಡೆ ಭಾಗದಲ್ಲಿ 3 ಜನ, ಆ ಕಡೆ ಭಾಗದಲ್ಲಿ 3 ಜನ. ಸೊ ನಾವು 6 ಜನರನ್ನ ಸೇರಿಸಿ ಚರ್ಚೆ ಮಾಡಬೇಕು ಅಂತ ನಾನು ಹೇಳಿನಿ. ನೀವು ಯಾರನ್ನ ಸೂಚಿಸ್ತೀರಿ, ನಿಮ್ ಕಡೆಯವರು ಬರ್ಲಿ. ಸೊ ಈ ಕಡೆ ಭಾಗದವರು ಯಾರು ಸೂಚಿಸ್ತಾರೆ, ಚಕ್ರವರ್ತಿ ಸುಲಿಬೆಲೆ ಇರ್ತಾರೆ, ಶೆಲಪಿಳ್ಳಿ ಹೆಂಗಾರ್ ಅವರು ಇದ್ದೇ ಇರ್ತಾರೆ, ಮತ್ತೊಬ್ರು ಯಾರು ಬರ್ತಾರೆ ಬರ್ಲಿ. ಸೊ ಬಹಳ ಅರ್ಥಪೂರ್ಣವಾಗಿ ಚರ್ಚೆ ಆಗಲಿ. ಸೊ ಇಂತಹ ಒಂದು ಅರ್ಥಪೂರ್ಣವಾದ ವೇದಿಕೆ, ಆರೋಪ ಪ್ರತ್ಯಾರೋಪಗಳು ಏನೇ ಬರಬಹುದು, ಭಿನ್ನಾಭಿಪ್ರಾಯಗಳು ಏನೇ ಬರಬಹುದು, ಆದ್ರೆ ಇಂಥ ಪ್ರಯತ್ನಗಳನ್ನು ಮಾತ್ರ ಈ ಟಿವಿ ಬಿಡೋದಿಲ್ಲ. ಮತ್ತು ಕಡದಾಗಲೇ ಬೆಣ್ಣೆ ಸಿಗೋದು, ಕಣ್ಣು ಸಿಗಲಿ ಸಮಾಜಕ್ಕೆ ನಿಜವಾದ ಮಂಥನ ಆಗ್ಬೇಕಾದ್ರೆ ವಿಷನು ಬಂತು, ಅಮೃತನೂ ಬಂತು ಸರ್, ಅನುಮಾನವೇ ಇಲ್ಲ. ಸೊ ಇದು ಸಂಗತಿ ಸರ್. ನಾವು ಅಮೃತದ ಮೇಲೆ ನಂಬಿಕೆ ಇಟ್ಟಿರುವಂತವರು. ಹೀಗಾಗಿ ಇಂಥ ಒಂದು ಪ್ರಯತ್ನಗಳು ನಿತ್ಯ ನಿರಂತರವಾಗಿ ಮುಂದುವರಿತಾ ಇರ್ತವೆ. ಮುಂದಿನ ವೇದಿಕೆನ ಖಂಡಿತ ನಾವು ಕೊಡ್ತೀವಿ ಈ ಮುಖಾಂತರ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.